ಓಹೋ, ಎಲ್ಲಿ ನೋಡಪ್ಪ, ನಾನಿ ಮೊಮ್ಮಗ ಎಷ್ಟು ಚೆನ್ನಾಗಿ ಹಾಡ್ಕೊತಾ ಇದ್ದಾರೆ. ಮಲ್ಗಿ ಎದ್ದು ಬಂದು ತನ್ನ ನಿದ್ರೆ ಆಯಿತು. ಪಾಪ ಅಜ್ಜಿ ನಿದ್ರೆ ಮಾಡ್ತಿದ್ರೆ ಹೆಬ್ಬಿಸಿ ಅವ್ರನ್ನ ಈ ಥರ ಹಾಡಿಸ್ಕೊತಾ ಇದ್ದಾನೆ ನೋಡಿ ನಮ್ಮ ರಿಯಾನ್ ರಾಮ್. ಹಾಂ, ಅವ್ರು ನಾನೀಗ ಕುತ್ಕೋಬೇಕಂತೆ, ಅವ್ನು ಇಟ್ಕೊಳ್ಳೋದಂತ ಏನೇನೋ ಮುದ್ದಾಟ, ಈ ಥರ ಆಟಗಳು ಏನೇನೋ ಮಾಡೋದು ಆಟ. ಅವ್ರು ಬಿಡ್ತಿಲ್ಲ, ಇದ್ರೊಳಗೆ ಬಿಡ್ತಿಲ್ಲ. ಎಷ್ಟು ಚೆನ್ನಾಗಿ ಕೂತಿದ್ಯಪ್ಪ, ಏನು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಅವ್ರು. ನಾನಿ ಅಂದರೆ ವೆರಿ ಗುಡ್ ಅನ್ಬೇಕು. ಏನಲ್ಲ, ಅವ್ನು ಜಸ್ಟ್ ಒಂದು ತೀಟೆ ಹಾಡ್ತಿರ್ತಾನೆ, ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಳ್ಳಿ ಅಂತ ಅವ್ರು ನಾನಿ ಒಳ್ಳೆ ಪ್ಲ್ಯಾನ್ ಮಾಡಿದ್ರು. ಈ ಥರ ಪೀನಟ್ ಬಿಡಿಸಪ್ಪ ಅಂತ. ಕೊನೆಗೂ ಅವ್ನು ಹೇಳಿರೋ ವರ್ಕ್ನ ಫೈನಲಾಗಿ ಮಾಡಿದ್ದಾನೆ. ನಾನು ಸ್ವಲ್ಪ ಲೈಟಾಗಿ ಕೈ ಹಾಕ್ತೆ ಅಷ್ಟೇ. ಸೊ ಫೈನಲಿ ಅವ್ನು ಬಿಡಿಸಿರೋ ಖುಷಿ ನೋಡಿ ಅವನು. ಸೊ ಹಾಡ್ತಾ ಇದ್ದಾಗೆ ನಾನೇ ಮಾಡಿದೆ, ಹಾಗೆ ಕೆಳಗಡೆ ಕರ್ಕೊಂಡೋಗಿ ಪ್ಲೇಯಿಂಗ್ ಏರಿಯಾ ಹತ್ರ ಹೋಗೋಣ ಪಾಪ ಅಂತ ಕರ್ಕೊಂಡು ಹೋಗಿ ಕೆಳಗಡೆ ಬರ್ತಾ ಇದ್ದಾಗೆ ಫುಲ್ ಜೋಶು ಸಾಹೇಬ್ರಿಗೆ. ಓಡ್ತಾರಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಫೈನಲಿ ಹಾಯ್ ಅಂತ ಎಲ್ಲ ಹೇಳಿದ್ರು. ಫುಲ್ಲು ಖುಷಿ ಸಾಹೇಬ್ರು. ಅವ್ರ ಡ್ಯಾಡಿ ಬಂದು ಜೋಶಲ್ಲಿ ಅವ್ರ ಡ್ಯಾಡಿ ಜೊತೆನೇ ಇದ್ಬಿಟ್ಟಿದ್ರು. ಸೊ ನಾನೇನು ಮಾಡಿದೆ, ಅಮ್ಮಗೆ ಒಂದು ಮಾತು ಹೇಳ್ಬಿಡೋಣ ಅಂತ ಹೇಳಿ ಮೇಲ್ಗಡೆ ಹೊರಟೆ. ಹಾಗೆ ನನ್ನ ಬ್ಯಾಗ್ಸ್ ಎಲ್ಲ ಇತ್ತು, ನನ್ನ ಬ್ಯಾಗ್ಸ್ ಎಲ್ಲ ತೊಗೊಂಡು ಹಾಗೆ ಟ್ಯೂಷನ್ ಮಕ್ಕಳು ಕೂಡ ಬಂದುಬಿಟ್ಟಿದ್ದಾರೆ. ಸೊ ಅವ್ರಿಗೂ ಬಾಯ್ ಹೇಳಿ, ಅಮ್ಮಗೂ ಬಾಯ್ ಅಂತ ಹೇಳಿ ತೊಗೊಂಡು ನಾನು ಕೆಳಗಡೆಯಲ್ಲಿ ಮನೆ ಕಡೆ ಹೊರಟಿದ್ದೀವಿ. ಫೈನಲಿ ಮನೆಗೆ ರೀಚ್ ಆಗಿದ್ವಿ. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಊಟ ಮಾಡ್ತಿದ್ದಾರೆ. ಆಫೀಸಿಂದ ಬಂದ ತಕ್ಷಣ ತಿನ್ಬಿಡ್ತಾರೆ. ಫುಲ್ ಟಯರ್ಡ್ ಆಗಿರ್ತಾರಲ್ಲ, ಹಶ್ವಾಗಿಬಿಟ್ಟಿರುತ್ತೆ. ಸೊ ಆಫೀಸಿಂದ ಬಂದ ತಕ್ಷಣ ಊಟ ಮಾಡಿಬಿಡ್ತಾರೆ. ಮೂಲಂಗಿ ಸಾಂಬಾರು ಅನ್ನನ ಅಲ್ಲಿಂದ ನೋಡಿಸ್ತಿದ್ದಾರೆ ಅವರು. ಚೆನ್ನಾಗಿದೆ ಸೂಪರ್ ಅಂತ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿರೋದು. ಊಟ ಎಲ್ಲ ಆಗಿದ ತಕ್ಷಣ ಬಿಸಿನೀರು ಕುಡಿತೀವಿ. ಬಿಸಿನೀರಿಗೆ ಸ್ವಲ್ಪ ಹನಿ ಲೆಮನ್ ಹಾಕ್ಕೊಂಡು ಕುಡಿದು ಮಲ್ಕೊಂಡು ನಂತರ ನಾಳೆ ಬೆಳಗ್ಗೆ ಸಿಗುತ್ತೇನೆ. ಗುಡ್ ನೈಟ್, ಗುಡ್ ಮಾರ್ನಿಂಗ್. ಇವಾಗ 6:30 ಟೈಮು. ಸೂರ್ಯದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ನಾನೇ ಮಾಡಿದೆ, ಬಿಸಿನೀರಿಗೆ ವಾರ್ಮ್ ವಾಟರ್ ಇಟ್ಟು ಸ್ವಲ್ಪ ಲೆಮನ್ ಹನಿ ಹಾಕ್ಕೊಂಡು ಇಬ್ಬರು ರಿಫ್ರೆಶ್ ಆದ್ವಿ. ಹಸ್ಬೆಂಡ್ಗೂ ಕೊಟ್ಟು ನಾನು ತೊಗೊಂಡು ರಿಫ್ರೆಶ್ಮೆಂಟ್ ಮಾಡ್ಕೊಂಡ್ವಿ. ತೊಗೊಳ್ತಾ ಇದ್ದಾಗೆ ಹಾಗೆ ತಲೆಯಲ್ಲಿ ಯೋಚನೆ, ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ. ಬ್ರೇಕ್ಫಾಸ್ಟ್ಗೆ ಏನಿಲ್ಲ, ಸಿಂಪಲಾಗಿ ಮಾಡಿಕೊಂಡೆ. ಏನಾದರೂ ಒಗ್ಗರಣೆ ರೈಸ್ ಅಂತ. ಸೊ ಪುದೀನ ಕೊತ್ತಂಬರಿ ಇತ್ತು, ಅದನ್ನು ಹಾಕಿಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಆಗೋಯ್ತು. ಸಿಂಪಲ್ ಆ್ಯಂಡ್ ಈಸಿ, ಹಾಗೆ ಟೇಸ್ಟಿ ಕೂಡ. ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಕೂಲ್ ಕಡೆ ಹೊರಟ್ವಿ. ಮನೇಲಿ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ನನ್ನ ಮಗ ಇಬ್ಬರು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಈ ಥರ ತಿನ್ಕೊಂಡು ಬರ್ತೀವಿ. ಸ್ಕೂಲ್ ಹತ್ರ ರೀಚ್ ಆದ್ವಿ. ಫೈನಲಿ ಡ್ಯಾಡಿ ಬಾಯ್ ಅಂತ ಇದ್ರು. ಅವರು ಬಾಯ್ ಡ್ಯಾಡಿ, ಗುಡ್ ಡೇ ಅಂತೆಲ್ಲ ಹೇಳಿ ಇವಾಗ ಸ್ಕೂಲ್ ಕಡೆ ಟರ್ನ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವ್ರನ್ನ ಯಾರು ಕೈ ಇಟ್ಕೊಬಾರ್ದು, ಅವನೇ ಹೋಗಬೇಕು. ಸೊ ಅವ್ರನ್ನ ಡ್ರಾಪ್ ಮಾಡಿ ನಾನು ಇವಾಗ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಅಕ್ಕ ಮನೆ ಹತ್ರನೇ ಸ್ಕೂಲ್ ಇರೋದು. ಸೊ ಹಾಗಾಗಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸ್ಕೂಲ್ಗೆ ಬಿಟ್ಬಿಟ್ಟು ಅಕ್ಕ ಮನೆಗೆ ಬಂದ್ವಿ. ಅಕ್ಕ ಮನೆಗೆ ಬರ್ತಾ ಇದ್ದಾಗೆ ನನ್ನ ತಲೆಯಲ್ಲಿ ತಿರ್ಗಾ ಲೆಮನ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಲೆಮನ್ ಡಿಕಾಕ್ಷನ್ಗೆ ಸ್ವಲ್ಪ ಲೆಮನ್ ಸ್ಕ್ವೀಸ್ನ ಮಾಡಿಕೊಂಡೆ. ಅದೇ ಲೆಮನ್ ಟೀ ಅಷ್ಟೇ ಮಾಡಿಕೊಂಡು ನಂಗೆ ಅದೊಂದು ಡೈಲಿ ರೊಟೀನ್. ಇಲ್ಲಿ ಬಂದ ತಕ್ಷಣ ತಿರ್ಗಾ ಮಾಡಿಕೊಂಡು ಕುಡಿತೀನಿ. ಏನಪ್ಪ ಇಷ್ಟು ಸಲ ಕುಡಿತಲ್ಲ ಅನ್ಕೊಂಬಿಡಿ, ನಂಗೆ ಸ್ವಲ್ಪ ಟೀ ಹುಚ್ಚು. ಅದಕ್ಕೋಸ್ಕರ ಬಂದು ಇಲ್ಲಿ ಕಾರಿಡಾರ್ಗೆ ಬಂದು ಈ ಥರ ಟ್ರೀ, ಮರಗಳು, ನೇಚರ್ ವ್ಯೂ ನೋಡ್ಕೊಂಡು, ಗಿಡ ಮರಗಳೆಲ್ಲ ನೋಡ್ಕೊಂಡು ಕುಡಿಯೋದು.
ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಡೈಲಿ ರೊಟೀನ್ ನಮ್ದು ಇದೆ ಗಾಯ್ಸ್. ಸೊ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮ್ಮಂಥ ಹೊಸ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.